ನಾಲ್ಕು ದಿಕ್ಕಿನಲ್ಲಿ ನಾವು ನಿಲ್ತೀವಿ. ಅದು ಬಂದಾಗ ಸಮಯ ಬಂದಾಗ ಹೇಳೋಣ, ಈಗೇನು ಅವಶ್ಯಕತೆ ಇಲ್ಲದ. ಇನ್ನು ಕುಸ್ತಿ ದೂರ ಇದೆ, ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ. ಈಗ ಬೇರೆ ಬೇರೆ ಕೆಲಸ ಮಾಡೋಣ, ಇನ್ನೂ ಟೈಮ್ ಇದೆ. ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ, ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವ್ರದ್ದು ಒಂದು ಸಂಘಟನೆ ಆಗ್ತಿರುವಂಥದ್ದು, ಇದ್ರ ಬಗ್ಗೆ ಒಂದು ಕಣ್ಣೆಟ್ಟು ಮಟ್ಟದಲ್ಲಿ ಸಭೆ ಕೂಡ ಆಯೋಜನೆ ಮಾಡ್ತಾರೆ. ಅದು ನಡೀತದೆ, ಅದೇನು ಹೊಸದೇನಲ್ಲ. 20 ವರ್ಷದಿಂದ ಅಲ್ಲೆಲ್ಲಿ ಸಭೆಗಳಾಗ್ತವೆ, ತಾವು ಸಭೆ ಆಗ್ತವೆ. ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದು ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ, ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ, ಗೊತ್ತಿಲ್ಲ ಅದ್ರ ಬಗ್ಗೆ. ರಮೇಶ್ ಕತ್ತಿ ಅವ್ರ ಹೇಳಿಕೆಗೆ ಸರ್ ತಾವೇನು ಹೇಳ್ತೀವಿ ಸರ್? ಯಾಕಂದರೆ ನೀವು ಸಾಕಷ್ಟು KB ಎಲೆಕ್ಷನ್ ಬಂದು ಸರ್, ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಂತೇಳಿ, ಟೈಮ್ ಬರಲಿ, ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ. ನಾವು ಟೈಮ್ ಬಂದಾಗ ಹೇಳ್ತಿದ್ರ ಬಗ್ಗೆ. ನಾಲ್ಕು ದಿಕ್ಕಿನಲ್ಲಿ ನಾವು ನಿಲ್ತೀವಿ. ಅದು ಬಂದಾಗ ಸಮಯ ಬಂದಾಗ ಹೇಳೋಣ, ಈಗೇನು ಅವಶ್ಯಕತೆ ಇಲ್ಲದ. ಇನ್ನು ಕುಸ್ತಿ ದೂರ ಇದೆ, ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ. ಈಗ ಬೇರೆ ಬೇರೆ ಕೆಲಸ ಮಾಡೋಣ, ಇನ್ನೂ ಟೈಮ್ ಇದೆ. ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ, ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವ್ರದ್ದು ಒಂದು ಸಂಘಟನೆ ಆಗ್ತಿರುವಂಥದ್ದು, ಇದ್ರ ಬಗ್ಗೆ ಒಂದು ಕಣ್ಣೆಟ್ಟು ಮಟ್ಟದಲ್ಲಿ ಸಭೆ ಕೂಡ ಆಯೋಜನೆ ಮಾಡ್ತಾರೆ. ಅದು ನಡೀತದೆ, ಅದೇನು ಹೊಸದೇನಲ್ಲ. 20 ವರ್ಷದಿಂದ ಅಲ್ಲೆಲ್ಲಿ ಸಭೆಗಳಾಗ್ತವೆ, ತಾವು ಸಭೆ ಆಗ್ತವೆ. ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದು ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ, ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ, ಗೊತ್ತಿಲ್ಲ ಅದ್ರ ಬಗ್ಗೆ. ರಮೇಶ್ ಕತ್ತಿ ಅವ್ರ ಹೇಳಿಕೆಗೆ ಸರ್ ತಾವೇನು ಹೇಳ್ತೀವಿ ಸರ್? ಯಾಕಂದರೆ ನೀವು ಸಾಕಷ್ಟು KB ಎಲೆಕ್ಷನ್ ಬಂದು ಸರ್, ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಂತೇಳಿ, ಟೈಮ್ ಬರಲಿ, ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ. ನಾವು ಟೈಮ್ ಬಂದಾಗ ಹೇಳ್ತಿದ್ರ ಬಗ್ಗೆ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.